ಮಾತ್ವಿಕ ಅಧ್ಯಾಯ 8 ನಡಿಗೆ ಸ್ಪರ್ಧೆ ವಾಕಿಂಗ್ ರೇಸ್. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ವಿವಿಧ ಸ್ಪರ್ಧೆಗಳು, ಸ್ಪರ್ಧೆಯ ಮೂಲ ನಿಯಮಗಳು ಮತ್ತು ಅಕ್ರಮಗಳು, ದಾಖಲೆಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು. ಪೀಠಿಕೆ. ಸುಮಾರು 400 ವರ್ಷಗಳ ಹಿಂದೆ ಇಂಗ್ಲೆಂಡಿನಲ್ಲಿ ಈ ಸ್ಪರ್ಧೆ ಪ್ರಾರಂಭವಾಯಿತು. 1904ರಲ್ಲಿ ಪ್ರಪ್ರಥಮ ಬಾರಿಗೆ ಒಲಿಂಪಿಕ್ನಲ್ಲಿ ಡೆಕಾಥ್ಲಾನ್ ಸ್ಪರ್ಧೆಯಲ್ಲಿ 880 ಯಾರ್ಡ್ ಅಂತರದ ನಡಿಗೆ ಸ್ಪರ್ಧೆಯನ್ನು ಪ್ರಾರಂಭಿಸಿದರು. ನಂತರ 1906ರಲ್ಲಿ ಅನಧಿಕೃತವಾಗಿ 3000 ಮೀಟರ್ ನಡಿಗೆಯನ್ನು ನಡೆಸಲಾಯಿತು. 1904ರಲ್ಲಿ ಅಧಿಕೃತವಾಗಿ ಒಲಿಂಪಿಕ್ ಸ್ಪರ್ಧೆಯಲ್ಲಿ 1500 ಮೀಟರ್ ಮತ್ತು 10 ಮೈಲು ಸ್ಪರ್ಧೆಯನ್ನು ಏರ್ಪಡಿಸಿದರು. ಆ ಎರಡೂ ಸ್ಪರ್ಧೆಗಳಲ್ಲಿ ಗ್ರೇಟ್ ಬ್ರಿಟನ್ನಿನ ಜಾರ್ಜ್ ಲಾರ್ಮರ್ ಗೆದ್ದರು. ನಂತರ 1932ರಲ್ಲಿ ನಡಿಗೆ ಸ್ಪರ್ಧೆಯ ಅಂತರವನ್ನು ಪುರುಷರಿಗೆ 50 ಕಿಲೋಮೀಟರ್ಗೆ ನಿಗದಿಗೊಳಿಸಲಾಯಿತು. 1992ರ ಒಲಿಂಪಿಕ್ನಲ್ಲಿ ಮಹಿಳೆಯರ 10 ಕಿಲೋಮೀಟರ್ ನಡಿಗೆಯನ್ನು ಸೇರಿಸಲಾಯಿತು. ನಂತರ 2000ರಲ್ಲಿ ಈ ಅಂತರವನ್ನು 20 ಕಿಲೋಮೀಟರ್ ಆಗಿ ಮಾರ್ಪಾಡು ಮಾಡಲಾಯಿತು. ಅದಲ್ವಾ ಇದು ಏನು ನಡಿಗೆ ಸ್ಪರ್ಧೆಯ ಪೀಠಿಕೆ ಅದಲ್ವಾ. ಉದಾಹರಣೆ ನಮ್ಮ ಶಾಲೆಗೆ 3000 ಮೀಟ್ರ್ 1500 ಮೀಟ್ರನ್ನ ಹೋಗಿ ಕೀರ್ತಿ ಥರ್ಡ್ ಪ್ರೈಸನ್ನು ಪಡ್ಕೊಂಡಿದ್ದಾಳೆ ಹೌದಲ್ವಾ. ಹಂಗೆ ನೆಕ್ಸ್ಟ್ ಈಗ ಏನು ಸ್ಪರ್ಧೆಯ ಮೂಲ ನಿಯಮಗಳು. ಸ್ಪರ್ಧೆಯ ಮೂಲ ನಿಯಮಗಳು ತಡಿ ಬೇರೆ ಯಾರು ಓದ್ತಾರೆ, ನೀನು ಓದಮ್ಮ ಕೂತ್ಕ ನೀವು. ಸ್ಪರ್ಧೆಯ ಮೂಲ ನಿಯಮಗಳು. ಹಿಂದಿನ ಕಾಲನ್ನು ತೆಗೆದು ಮುಂದಿಡುವುದಕ್ಕಿಂತ ಮೊದಲು ಮುಂದಿನ ಕಾಲು ಒಂದು ಕ್ಷಣವಾದರೂ ನೆಲದ ಸಂಪರ್ಕ ಹೊಂದಿರಬೇಕು. ಶರೀರ ನೆಟ್ಟಗೆ ಇರಬೇಕು. ಎರಡನೇ ಪಾಯಿಂಟ್, ನಡೆಯುವ ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮ ಬದಲಾಗಬಾರದು. ಮೂರನೇ ಪಾಯಿಂಟ್, ಸ್ಪರ್ಧೆಯ ಕಾಲು ನೇರವಾಗಿರಬೇಕು. ಮೊಣಕಾಲು ನೇರವಾಗಿರಬೇಕು. ಮಂಡಿಯನ್ನು ಮಡಚಬಾರದು. ಅಂದರೆ ವಾಕಿಂಗ್ ರೇಸ್ ಅಂತಂದರೆ ಕೆಲವರು ವಾಕ್ ಮಾಡೋದಿದೆ, ಅದನ್ನ ನಡಿಗೆ ಸ್ಪರ್ಧೆ ಅಂತೇಳಿ ಕರೀತಾರಲ್ವಾ. ಈ ಕಡೆ ಇದರಲ್ಲಿ ನಿಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ. ನಾವು ಮೊದಲನೇ ಥರ ಯಾವ ಥರ ಸ್ಟೆಪ್ಪನ್ನು ಹಾಕ್ತೀವ, ಓಡಬಾರ್ದು, ಮೊಣಕಾಲನ್ನ ಮಡಿಸ್ಬಾರ್ದು, ಒಂಥರ ಹಿಂಗೆ ಕಾಲನ್ನು ಸ್ಟ್ರೈಟ್ ಮಾಡಿಬಿಟ್ಟು ನಡ್ಕೊಂಡು ಹೋಗುವಂಥದ್ದು, ಅದನ್ನು ನಡಿಗೆ ಸ್ಪರ್ಧೆ ಅಂತ ಕರೀತಾರೆ ಹೌದಲ್ವಾ. ನೀವು ಮಧ್ಯ ಮಧ್ಯ ಓಡ್ತಾ ಇದ್ರೆ ಅಥವಾ ನಿಧಾನಕ್ಕೆ ಓಡಾಡಿದ್ರೆ ಏನು ಮಾಡ್ತಾರೆ, ಅದನ್ನ ವಾಪಸ್ಸು ಕರೀತಾರೆ. ನೆಕ್ಸ್ಟ್ ಹೋದ ಮಂಗೆ. ಅಕ್ರಮಗಳು, ಅನರ್ಹಗೊಳಿಸುವುದು. ಅಕ್ರಮಗಳು ಅಂದರೆ ಓಡಾಡುವ ವಿಧಾನ ಬದಲಾವಣೆ ಆದರೆ, ಮೊಣಕಾಲನ್ನು ಮಡಚಿದ್ರೆ, ಮಾಮೂಲಿ ನಡಿಗೆ ಥರ ನಡೆದ್ರೆ ಅದು ತಪ್ಪುಗಳಾಗ್ತಾವೆ, ಅವನ್ನ ಅಕ್ರಮಗಳಂತೇಳಿ ಕರೀತಾರೆ. ಅದನ್ನು ಆ ಸ್ಪರ್ಧೆಯಿಂದ ಅವನನ್ನು ಹೊರಗಡೆ ತಳ್ತಾರೆ. ಫಸ್ಟ್ನೇ ಪಾಯಿಂಟ್, ನಡೆಯುವ ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮವನ್ನು ಉಲ್ಲಂಘಿಸಿದಾಗ. ಅದೇ ನಡೆಯುವಂಥ ವಿಧಾನ ಏನಾದ್ರು ತಪ್ಪಾದರೆ ಅದನ್ನು ನಿಯಮವನ್ನು ಬದಲಾವಣೆ ಮಾಡ್ಕೊಂಡು ಅದನ್ನ ಹೊರಗಡೆಗೆ ಹಾಕ್ತಾರೆ. ಎರಡನೇ ಪಾಯಿಂಟ್, ನಡೆಗೆ ಸ್ಪರ್ಧೆಯು ಗಾಳಿಯಲ್ಲಿ ತೇಲುವುದು, ಓಡುವುದು, ನೆಲದ ಸಂಪರ್ಕ ಇಲ್ಲದಿರುವುದು ಅಥವಾ ಕಾಲನ್ನು ನೇರಗೊಳಿಸಿರುವುದನ್ನು ನಡೆಗೆ ತೀರ್ಪುಗಾರನು ಸ್ಪರ್ಧಿಗಳ ನಡಿಗೆ ಶೈಲಿಯ ಉಲ್ಲಂಘನೆಯನ್ನು ಕಣ್ಣಿನಿಂದ ಗಮನಿಸಿ ನೋಡಿ ಅವಲೋಕಿಸಿದ ನಂತರ ಆ ಸ್ಪರ್ಧೆಗೆ ಎಚ್ಚರಿಕೆಯನ್ನು ನೀಡಬೇಕು. ಒಬ್ಬ ಸ್ಪರ್ಧೆಯ 3 ಎಚ್ಚರಿಕೆಗಳನ್ನು ಬೇರೆ ಬೇರೆ ತೀರ್ಪುಗಾರರಿಂದ ಪಡೆದಿದ್ದರೆ ಅಂತಹ ಸ್ಪರ್ಧೆಯನ್ನು ಅನರ್ಹಗೊಳಿಸಲಾಗುವುದು. ಮೂರನೇ ಪಾಯಿಂಟ್, ನಡಿಗೆಯ ಸ್ಪರ್ಧಿ ಮತ್ತೊಬ್ಬ ಸ್ಪರ್ಧಿಯ ಮುಂದೆ ಹೋಗಲು ಅಡ್ಡಿಪಡಿಸುವುದು ಅಥವಾ ಮೊಣಕೈಯಿಂದ ತಿವಿಯುವುದು ಮಾಡಿ ಸ್ಪರ್ಧಿಯು ಮುಂದೆ ಹೋಗದಂತೆ ತಡೆಯಲು ಪ್ರಯತ್ನ ಮಾಡಿದರೆ ಅಂತಹ ಸ್ಪರ್ಧಿಯು ಆ ಸ್ಪರ್ಧೆಯಿಂದ ಅನರ್ಹನಾಗುತ್ತಾನೆ. ಅಂದರೆ ಯಾವುದೇ ಒಂದು ಸ್ಪರ್ಧೆ ಅಂತ ಇಟ್ಕೊಳ್ರಿ, ಗೇಮ್ ಆದರೂ ಅಷ್ಟೇ. ಈ ಫುಟ್ಬಾಲು, ಹಾಕಿ ಇವನ್ನೆಲ್ಲ ಆಡ್ತಿರ್ತಾರಲ್ಲ, ನಾವೇನು ಫುಟ್ಬಾಲ್ ಅಂದರೆ ಕಾಲಲ್ಲಿ ಮಾತ್ರ ಆಡ್ತಿರ್ಬೇಕು. ಅಲ್ಲಿ ಮ್ಯಾನಿಗೆ ನಾವೇನು ಟಚ್ ಮಾಡೋಂಗಿಲ್ಲ. ಅವನನ್ನು ಕೈಯಿಂದ ತಳ್ಳುವಂಥದ್ದಾಗಲಿ, ಇನ್ಯಾವುದರಿಂದ ದೂಕುವಂತಾಗಲಿ, ಕಾಲು ಅಟ್ಕೊಡೋಂಥದ್ದಾಗಲಿ ಯಾವುದನ್ನು ಕೂಡ ಮಾಡೋಂಗಿಲ್ಲ. ಅದೇ ಹಾಕಿ ಆಡುವಾಗ ಹಾಕಿ ಸ್ಟಿಕ್ಕನ್ನು ಬೇಕಂತ ಅಟ್ಕೊಡುವಂಥದ್ದು ಇವೆಲ್ಲವೂ ಕೂಡ ಮಾಡೋಂಗಿಲ್ಲ. ನೀವು ರನ್ನಿಂಗ್ ರೇಸ್ ಓಡುವಾಗ ನೀವೇ ಹೇಳಿದ್ರಿ, ಸರ್ ಓಡ್ಬೇಕಾದ್ರೆ ನಮ್ಗೆ ಅಡ್ಡ ತಿಳ್ಕೊಂಬಂದ್ರು ಕಾಲು ಅಟ್ಕೊಡ್ತಾರೆ ಬೀಳಿಸ್ತಾರೆ ಅಂತ ಅಂದ್ರಿ. ನೀವೆಲ್ಲ ಭಾಗವಹಿಸಿದ್ರಲ್ಲ ಮೊನ್ನೆ ಹೌದಲ್ವಾ. ಮಾಡಿರಲ್ಲ ಆ ಥರ ಅನುಭವತ್ತಲ್ಲ, ಆ ಥರ ಎಲ್ಲ ಮಾಡಿರೋದನ್ನ ಅನರ್ಹಗೊಳಿಸ್ತಾರೆ. ನೆಕ್ಸ್ಟ್ ವಿವಿಧ ಸ್ಪರ್ಧೆಗಳ ವಿವರ. ನೆಕ್ಸ್ಟು ಓದ ಸಿದ್ದನಗೌಡ. ಸ್ಪರ್ಧೆಗಳ ವಿವರ. ಸ್ಪರ್ಧೆಯ ನಂತರ ಅಲ್ಲ, ಅದು ಸ್ಪರ್ಧೆಯ ಅಂತರ. ಅಂದರೆ 18 ವರ್ಷದವರಿಗೆ ಯಾವ ಥರ ಇರುತ್ತೆ ಸ್ಪರ್ಧೆ, 16 ವರ್ಷದವರಿಗೆ ಯಾವ ಥರ, ಅದ್ರಾಗೆ ಬಾಲಕರಿಗೆ ಯಾವ ಥರ, ಬಾಲಕಿಯರಿಗೆ ಯಾವ ಥರ ಅಂತ ಇರುತ್ತೆ. ಅದಕ್ಕೊಂದು ಟೈಮ್ ಟೇಬಲ್, ಅದನ್ನು ಒಂದು ಕಾಲಮ್ ಥರನೇ ಕೊಟ್ಟಿದ್ದಾರಲ್ವಾ. ಅಲ್ಲಿ ಹೇಳೀಗ ವಯೋವರ್ಗ 18 ವರ್ಷದವರಿಗೆ ಪುರುಷರಿಗೆ ಮತ್ತು ಬಾಲಕರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಬಾಲಕಿಯರಿಗೆ ಅಂತಿದೆ. ಅದರಲ್ಲಿ ಒಂದನೇದು 18 ವರ್ಷದೊಳಗೆ ಏನದು
5 ಕಿಲೋಮೀಟರ್. 5 ಕಿಲೋಮೀಟರ್, 3 ಅದೇ ರೀತಿ ಪುರುಷರಿಗೆ 5 ಕಿಲೋಮೀಟರು, ಮಹಿಳೆಯರಿಗೆ ಅಥವಾ ಬಾಲಕಿಯರಿಗೆ 3 ಕಿಲೋಮೀಟರ್. ಅದು 18 ವರ್ಷ, ಹೌದಲ್ವಾ? ನೆಕ್ಸ್ಟು ಅದೇ 16 ವರ್ಷದ ಒಳಗೆ ಅವರಿಗೆ 5 ಕಿಲೋಮೀಟರ್ ಪುರುಷರಿಗೆ ಸೇಮ್, ಮಹಿಳೆಯರಿಗೂ ಕೂಡ 3 ಕಿಲೋಮೀಟರ್. ಎರಡೂ ಕೂಡ ಕಾಮನ್ ಆಗಿದೆ. ಈ ಸ್ಪರ್ಧೆಯನ್ನು ಕ್ರೀಡಾಂಗಣದ ಒಳಗಡೆ ಟ್ರ್ಯಾಕ್ನಲ್ಲಿ ಮತ್ತು ರಸ್ತೆಯಲ್ಲಿ ನಡೆಸುತ್ತಾರೆ. ಅಂದರೆ ಸ್ಟೇಡಿಯಂ ಇದ್ದರೆ ಸ್ಟೇಡಿಯಂ ಒಳಗಡೆ ಟ್ರ್ಯಾಕ್ ಅಂತ ನೋಡಿದಿರಲ್ಲ, ಟ್ರ್ಯಾಕ್ ನಿಮಗೆ ಚಿತ್ರ ಬರೆದು ತೋರಿಸಿದ್ವಲ್ಲ, ವಕ್ರಗೆರೆ ನೇರಗೆರೆ ಹಾಕಿ 200 ಮೀಟ್ರ್ ಟ್ರ್ಯಾಕು 400 ಮೀಟ್ರ್ ಟ್ರ್ಯಾಕ್ ಇರುತ್ತೆ. ಅದ್ರಾಗ 8 ಲೈನ್ಗಳನ್ನು ಓಣಿಗಳನ್ನು ಹಾಕಿರ್ತಾರೆ ಅಂತೇಳಿ ನಾನು ನಿಮ್ಗೆ ಬರೆದು ತೋರಿಸಿದ್ದೆ, ಅದಲ್ವಾ? ಅದರಲ್ಲಿ ಆ ಓಟವನ್ನು ಓಡಿಸ್ತಾರೆ. ಅಥವಾ ಇನ್ನು ಗುಂಪುಗಳಲ್ಲಿ ಬೆಳಗ್ಗೆ 6ಕ್ಕೆ ಕೇಳಿದ್ರಿ, ಅಲ್ಲಿ 9ನೇ ಕ್ಲಾಸ್ ತನಕ ಕೇಳಿದರು ಗುಡ್ಡಗಾಡು ಓಟ ಅಂದರೆ ಏನು ಸಹ ಅಂತ ಕೇಳಿದರು, ಹೌದಲ್ವಾ? ಗುಡ್ಡಗಾಡು ಓಟ ಅಂದರೆ ನೀವು ಮ್ಯಾರಥಾನ್ ಓಟ, ಗುಡ್ಡಗಾಡು ಓಟ ಇವ್ನು ಯಾವನು ಕೂಡ ಟ್ರ್ಯಾಕಲ್ಲಿ ಓಡಿಸಲ್ಲ. ನೋಡಿದ್ದೀರಾ ಮೈಸೂರು ದಸರಾ, ಮೈಸೂರು ಕ್ರೀಡಾಕೂಟವನ್ನು ಮಾಡುವಾಗ ಮೈಸೂರು ದಸರಾದಲ್ಲಿ ಇಡೀ ಅಲ್ಲಿರ್ತಕ್ಕಂಥ ಯಾರು ಬೇಕಾದರೂ ಕೂಡ ಭಾಗವಹಿಸ್ಬಿಟ್ಟು ಇಷ್ಟು ಕಿಲೋಮೀಟ್ರ್ ಅಂತ ಮಾಡಿರ್ತಾರೆ. ಅಷ್ಟು ಕಿಲೋಮೀಟ್ರಲ್ಲಿ ಅವರು ಹೋಗಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಮೈಸೂರು ದಸರಾದ ಅದಕ್ಕೇನೋ ಒಂದು ಹೆಸರಿಟ್ಟಿರ್ತಾರೆ, ಆ ಪ್ರೈಸನ್ನು ಅವರಿಗೆ ಕೊಡ್ತಾರೆ. ಹಾಗೆ ಸ್ಪರ್ಧೆಯ ಪ್ರಾರಂಭ. ನಡಿಗೆ ಸ್ಪರ್ಧೆಯನ್ನು ಪಿಸ್ತೂಲಿನಿಂದ ಗುಂಡು ಹಾರಿಸುವುದರೊಂದಿಗೆ ಬಂಚ್ ಪ್ರಾರಂಭ ಮಾಡಲಾಗುವುದು. ಸ್ಪರ್ಧೆಯ ಪ್ರಾರಂಭದ ಆಜ್ಞೆಯು ಇದರ ದೂರದ ಓಟದ ಸ್ಪರ್ಧೆಗಳಿಗಿರುವಂತೆ ಆನ್ ಯುವರ್ ಮಾರ್ಕ್. ನಂತರ ಗುಂಡು ಹಾರಿಸುವುದರೊಂದಿಗೆ ನಡಿಗೆ ಸ್ಪರ್ಧೆ ಪ್ರಾರಂಭವಾಗುತ್ತದೆ. ಅಂದರೆ ಎಲ್ಲ ಸ್ಪರ್ಧೆಗಳನ್ನು, ಅಂದರೆ ಮೇಲಾಟಗಳ ಎಲ್ಲ ಸ್ಪರ್ಧೆ ಅಂದರೆ ರನ್ನಿಂಗ್ ಈವೆಂಟ್ಸ್ಗಳನ್ನು ಮತ್ತು ಜಂಪಿಂಗು, ಥ್ರೋಯಿಂಗ್ ಅಲ್ಲ, 100 ಮೀಟ್ರು, 200 ಮೀಟ್ರು, 400 ಮೀಟ್ರು, 800, 1000, 1500, 3000, ಕಾಲ್ನಡಿಗೆ, ಅರ್ಧ ಮ್ಯಾರಥಾನು, ಪೂರ್ಣ ಮ್ಯಾರಥಾನು ಇವೆಲ್ಲವನ್ನು ಏನು ಮಾಡ್ತಾರೆ, ಓಟವನ್ನು ಪ್ರಾರಂಭ ಮಾಡುವಾಗ ಆನ್ ಯುವರ್ ಮಾರ್ಕ್ ಅಂತೇಳಿ ಕರೀತಾರೆ. ನಿಮಗೆ 8ನೇ ಕ್ಲಾಸ್ನಾಗೆ ಇತ್ತು ಇದು, ಹೌದಲ್ವಾ? ಆನ್ ಯುವರ್ ಮಾರ್ಕ್ ಅಂದರೆ ಏನು ಮಾಡ್ತಾರೆ, ಅಲ್ಲಿ ಭಾಗವಹಿಸುವಂಥ ಎಲ್ಲ ಸ್ಪರ್ಧೆಗಳು ಅಲ್ಲ ಮಾರ್ಕಿಂಗ್ ಇರುತ್ತಲ್ಲ, ಆ ಮಾರ್ಕಿಂದ ಹಿಂಭಾಗಕ್ಕೆ ಬಂದು ಓಡಲಿಕ್ಕೆ ಸಿದ್ಧತೆಯನ್ನು ಮಾಡಿ ಕುತ್ಕೊಂಡಿರ್ತಾರೆ, ಹೌದಲ್ವಾ? ಅಲ್ಲೇನು ಹೇಳ್ತಾರೆ, ಆ ಗನ್ ಮುಖಾಂತರ ಅದ್ರ ಮದ್ದಾಕಿರ್ತಾರೆ, ಮತ್ತು ಗುಂಡು ಅನ್ಕೋಬೇಡ್ರಿ, ಅದನ್ನು ಮೇಲ್ಗಡೆಗೆ ಪಟ್ಟ ಅಂತ ಶೂಟ್ ಮಾಡ್ತಾರೆ. ಆ ಶೂಟ್ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ರನ್ನಿಂಗ್ ರೇಸನ್ನು ಪ್ರಾರಂಭ ಮಾಡಬೇಕು. ಅಥವಾ ಕ್ಲಾಪರ್ ಅಂತ ಬರುತ್ತೆ, 2 ಅಲ್ಲಿಗೆಯನ್ನು ಈ ಥರ ಹಾಕಿರ್ತಾರೆ, ನೋಡಿದ್ದೀರಾ? ಅಲ್ಲಿಗೆಯನ್ನು ಈ ಥರ ಹಾಕಿರ್ತಾರೆ, ಆ ಅಲ್ಲಿಗೆಯನ್ನು ಪಟ್ಟ ಅಂತ ಬಾರಿಸ್ತಾರೆ. ಅದನ್ನು ಬಾರಿಸಿದ ತಕ್ಷಣ ಕೂಡ ನೀವು ರನ್ನಿಂಗನ್ನು ಪ್ರಾರಂಭ ಮಾಡಬೇಕು. ಅಥವಾ ಈ ಗನ್ನು ಇಲ್ಲ, ಕ್ಲಾಪರು ಇಲ್ಲ ಅಂತಂದ್ರೆ ಏನು ಮಾಡ್ತಾರೆ, ವಿಸಲನ್ನು ಹಾಕ್ತಾರೆ. ಫಸ್ಟ್ ಏನು ಹೇಳ್ತಾರೆ, ಆನ್ ಯುವರ್ ಮಾರ್ಕ್. ನಿಮಗೆಲ್ಲ ಫಸ್ಟ್ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಎಲ್ಲ ಕ್ರೀಡೆಗಳನ್ನು ಕೂರಿಸ್ಬಿಟ್ಟು ಅಲ್ಲಿ ಮಾರ್ಕನ್ನು ತೋರಿಸ್ತಾರೆ. ನಾವು ಆನ್ ಯುವರ್ ಮಾರ್ಕ್ ಅಂತ ಹೇಳಿದಾಗ ನೀವು ಈ ಜಾಗಕ್ಕೆ ಲೈನನ್ನು ಮುಟ್ತಾಗೆ ಲೈನಿಂದ ಹಿಂಭಾಗಕ್ಕೆ ಬಂದು ನೀವು ಪೊಸಿಷನಲ್ಲಿ ರೆಡಿ ಇರಬೇಕು, ಗೊತ್ತಾಯ್ತಾ? ನಾವು ಇಲ್ಲಿ ನಿಂತ್ಕೊಂಡು ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತೀವಿ, ಆವಾಗ ನೀವು ಓಟವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಗನ್ ಇದ್ದರೆ ಆ ಥರ ಹೇಳ್ತಾರೆ. ಗನ್ ಇಲ್ಲ ಅಂತಂದರೆ ಆನ್ ಯುವರ್ ಮಾರ್ಕ್ ಅಂದಾಗ ಲೈನಿಂದ ಹಿಂಭಾಗಕ್ಕೆ ಬಂದು ನಿಂತ್ಕೋಬೇಕು, ಪೊಸಿಷನ್ ತಗೋಬೇಕು. ಇದು ಕ್ಲಾಪರ್ ಇರುತ್ತೆ. ಕ್ಲಾಪರನ್ನು ನಾವು ಮೇಲ್ಗಡೆ ಕೈ ಎತ್ತಿ ಟಪ್ ಅಂತ ಸೌಂಡ್ ಮಾಡಿದಾಗ ಏನು ಮಾಡ್ಬೇಕು, ನೀವು ಓಟವನ್ನು ಪ್ರಾರಂಭ ಮಾಡಬೇಕು. ಇದು ಕ್ಲಾಪರ್ ಇದ್ದರೆ. ಗನ್ನು ಮತ್ತು ಕ್ಲಾಪರ್ ಎರಡೂ ಇಲ್ಲದಿದ್ದರೆ ಆನ್ ಯುವರ್ ಮಾರ್ಕ್ ಅಂದ ತಕ್ಷಣ ನಿಮಗೆ ಕೊಟ್ಟಿರುವಂಥ ಮಾರ್ಕ್ ಹತ್ರ ಬಂದು ನೀವು ಪೊಸಿಷನ್ ತಗೊಂಡು ರೆಡಿ ಇರಬೇಕು. ನಾವು ಒಂದು ವಿಸಲ್ ಅಂತ ಹಾಕ್ತೀವಿ, ವಿಸಲ್ ಹಾಕಿದ ತಕ್ಷಣ ನೀವು ಓಟವನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಅನುಕೂಲಕ್ಕೆ ತಕ್ಕಂತೆ ಗನ್ ಇದ್ದರೆ ಗನ್ ಮುಖಾಂತರ, ಕ್ಲಾಪರ್ ಇದ್ದರೆ ಕ್ಲಾಪರು, ಗನ್ನು ಕ್ಲಾಪರ್ ಎರಡೂ ಇದ್ದರೆ ವಿಸಲ್ಲು. ಇವನ್ನ 3ರಲ್ಲಿ ಯಾವುದನ್ನು ಕೂಡ ಬೇಕಾದರೂ ಅವರು ಬಳಕೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಆಟಗಳನ್ನು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟು ಸುರಕ್ಷತೆ ಮತ್ತು ವೈದ್ಯಕೀಯ ವ್ಯವಸ್ಥೆ. ವೈದ್ಯಕೀಯ ಸೌಲಭ್ಯವನ್ನು ಅಗತ್ಯವಿರುವ ಸ್ಪರ್ಧಿಗಳಿಗೆ ಒದಗಿಸುವುದು. ಅಂದರೆ ವೈದ್ಯಕೀಯ ಸೌಲಭ್ಯಗಳನ್ನು ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಒದಗಿಸುವಂಥದ್ದು. ಅಂದರೆ ರನ್ನಿಂಗ್ ರೇಸ್ ಓಡುವಂಥ ಸಂದರ್ಭದಲ್ಲಿ ಸುಸ್ತಾಗುವಂಥ ಸಹಜ, ಹೌದಲ್ವಾ? ಬಿದ್ದ ತಕ್ಷಣ ನೀವೇ ಮಾಡ್ತೀರಾ, ನೀರು ಒಯ್ಯೋದು, ಗ್ಲೂಕೋಸ್ ಪೌಡ್ರ್ ಇದನ್ನೆಲ್ಲ ಮಾಡ್ತೀರಾ, ಅಲ್ಲ ಗುಂಪು ಕಟ್ಕೊಂಡು ಅವ್ರು ಉಸಿರು ಕಟ್ತಂಗೆ ನೀವು ಮಾಡ್ತೀರಾ. ಅದಕ್ಕೆ ಏನು ಮಾಡಬೇಕು, ಯಾರಾದರೂ ಅಲ್ಲಿ ಓಡುವಂಥ ಸಂದರ್ಭದಲ್ಲಿ ಬಿದ್ದಂಥ ಸಂದರ್ಭದಾಗ ಏನು ಮಾಡಬೇಕು, ಅವ್ರಿಗೆ ಫ್ರೀಯಾಗಿ ಬಿಡಬೇಕು, ಗಾಳಿ ವಾತಾವರಣ ಬರ್ತಾ ಇರಬೇಕು, ಹೌದಲ್ವಾ? ಹಿಂಗೆ ಅವ್ರನ್ನ ಕೂರಿಸ್ಬಿಟ್ಟು ನಾವು ಹಿಂಗೆ ಮೊಣಕಾಲ ಹತ್ರ ಕೂರಿಸ್ಕೊಂತೀವಿ, ಕೂರಿಸ್ಕೊಂಬಿಟ್ರೆ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಬೇಕಂದಿರ್ತಾರಲ್ಲ ನೀಟಾಗಿ ಉಸಿರಾಟವನ್ನು ಮಾಡ್ತಾರೆ, ಹೌದಾತಾ? ಅಂಥ ಒಂದು ಸೌಲಭ್ಯ ಮಾಡೋಕ್ಕೆ ವೈದ್ಯಕೀಯ ವ್ಯವಸ್ಥೆಯನ್ನು, ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಕಿಟ್ ಅಂತೇಳಿ ಎಲ್ಲೇ ಸ್ಪೋರ್ಟ್ಸ್ ನಡೆದರೂ ಕೂಡ, ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಫಸ್ಟ್ ಏಡ್ನವರು ಬಂದಿರ್ತಾರೆ ಅಲ್ಲಿ. 2ನೇ ಪಾಯಿಂಟ್, ನೀರು ಮತ್ತು ಅಲ್ಪಾಹಾರಗಳನ್ನು ಒದಗಿಸುವ ವ್ಯವಸ್ಥೆಯು ಪ್ರಾರಂಭದ ಮತ್ತು ಮುಕ್ತಾಯದ ನಂತರ ದೊರಕುವಂತಿರಬೇಕು. ಅಂದರೆ ರನ್ನಿಂಗ್ ರೇಸ್ ಈವೆಂಟ್ ಓಡುವಂಥ ಸಂದರ್ಭದಲ್ಲಿ ಕೆಲವರು ಏನು ಮಾಡ್ತಾರೆ, ಆ ಗ್ಲೂಕೋಸ್ ಪೌಡ್ರ್ ಕೊಡೋಕೆ ಹೋಗ್ತಾರೆ. ನೋಡಿದ್ರಲ್ಲ ನೀವು ಓಡುವಾಗ, ನೋಡಿದ್ರಲ್ಲಪ್ಪ ನೀವು 3000 ಓಡುವಾಗೆಲ್ಲ ಮಧ್ಯ ಅವ್ರ ಫ್ರೆಂಡ್ಸ್ಗಳಲ್ಲಿ ಇರ್ತಾರಲ್ಲ, ತೊಗೊಳ್ಳಿ ಪೌಡ್ರಾ
ತಿನ್ನಲೆ, ತಳಲೆ ನೀರು, ಕುಡ್ಕೊಂತ ಹೋಗಲೆ, ಇಂಥವೆಲ್ಲವನ್ನು ಕೂಡ ಮಾಡಬಾರ್ದು. ಇವೇನಿದ್ರು ಆ ಕ್ರೀಡೆ ಪ್ರಾರಂಭಕ್ಕಿಂತ ಮುಂಚೆ ಅಥವಾ ಮುಗಿದ ನಂತರ ಈ ವ್ಯವಸ್ಥೆಯನ್ನು ಮಾಡಿರಬೇಕು. ನೀರಾಗಲಿ, ಗ್ಲೂಕೋಸ್ ಪೌಡ್ರ್ ಆಗಲಿ ಅಥವಾ ಲಘು ಆಹಾರ ಆಗಲಿ ಇವನ್ನ ರನ್ನಿಂಗ್ ಇವೆಂಟ್ ಮಾಡ್ಕೊಂತ ಯಾರು ಉಪಯೋಗ ಮಾಡಬಾರ್ದು. ಕೂತ್ಕ. ನೆಕ್ಸ್ಟು ನಡಿಗೆ ಶೈಲಿಯ ವಿವರಣೆ. ಕಡೆ ಯಾರು ಓದ್ತೀರಾ? ಓದಮ್ಮ. ಅವಳು ಓದ್ತಾಳೆ, ದೀಪ ಓದ್ತಾಳೆ ಬಿಡಮ್ಮ. ಆಮೇಲೆ ಓದಂತೀನಿ. ಸಿಂಧು ಓದು. ಜೋರ ಓದ್ಬೇಕು, ಇಲ್ಲಿ ರೆಕಾರ್ಡ್ ಆಗ್ಬೇಕಲ್ಲ. ನಡಿಗೆ ಶೈಲಿಯ ವಿವರಣೆ. ನಡಿಗೆ ಎಂದರೆ ನೆಲದ ಸಂಪರ್ಕವನ್ನು ಕಳೆದುಕೊಳ್ಳದಂತೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗುವುದು. ಸ್ಪರ್ಧಿಯು ಪ್ರತಿಯೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಡುವಾಗ ಹಿಂದಿನ ಕಾಲನ್ನು ತೆಗೆದು ಮುಂದಕ್ಕೆ ಇಡುವ ಸಂದರ್ಭದಲ್ಲಿ ಮುಂದಿನ ಕಾಲು ನೇರವಾಗಿರಬೇಕು. ಮಂಡಿಯು ಮಡಚಿರಬಾರದು ಮತ್ತು ಮುಂದಿನ ಕಾಲನ್ನು ನೆಲಕ್ಕೂರಿದ ನಂತರ ಹಿಂದಿನ ಕಾಲನ್ನು ಮುಂದಿಡಲು ತೆಗೆಯಬೇಕು. ಈ ರೀತಿ ನೋಡುವವರ ಕಣ್ಣಿಗೆ ನೆಲದ ಸಂಪರ್ಕ ಕಳೆದುಕೊಳ್ಳದಂತೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗಬೇಕು. ನೆಕ್ಸ್ಟ್ ರಾಷ್ಟ್ರೀಯ ನಡಿಗೆ ಕ್ರೀಡಾಪಟು ಸಿರಿ ಚಾಂದ್ ರಾಮ್. ಅಂದರೆ ರಾಷ್ಟ್ರೀಯ ನಡಿಗೆ ಕ್ರೀಡಾಪಟು ಸಿರಿ ಚಾಂದ್ ರಾವ್ ಅವರ ಪರಿಚಯ. ಇದರಲ್ಲಿ ಯಾರು ಭಾಗವಹಿಸಿದ್ರು? ಅವರು ರಾಷ್ಟ್ರೀಯ ಕ್ರೀಡಾಪಟು. ಅವ್ರು ಯಾರಪ್ಪ ಅಂತಂದರೆ ಸಿರಿ ಚಾಂದ್ ರಾಮ್. ಅವ್ರ ಬಗ್ಗೆ ಮಾಹಿತಿ ಇದೆ. 26 ಜನವರಿ 1958ರಲ್ಲಿ ಸಿರಿ ಚಾಂದ್ ರಾಮ್ ಅವರವರು ಜನಿಸಿರುತ್ತಾರೆ. ಅಥ್ಲೆಟಿಕ್ ವಿಭಾಗದಲ್ಲಿ ನಡಿಗೆ ಸ್ಪರ್ಧೆಯಲ್ಲಿ ಭಾರತದಿಂದ ಹೆಚ್ಚಿನ ಸಾಧನೆಯನ್ನು ಮಾಡಿರುತ್ತಾರೆ. 1982ರಲ್ಲಿ ಭಾರತವು ಏಷ್ಯನ್ ಕ್ರೀಡಾಕೂಟದಲ್ಲಿ ದೆಹಲಿ ನಗರದಲ್ಲಿ ಸಂಘಟಿಸಿತು. ಅದರಲ್ಲಿ ಪುರುಷರ ವಿಭಾಗದ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿ ಭಾರತಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಭಾರತವನ್ನು ಚಾಂದ್ ರವರು ಸ್ಪರ್ಧಿಸಿ ಅಂತಾರಾಷ್ಟ್ರೀಯ ನಡಿಗೆಯ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಪ್ರದರ್ಶಿಸಿರುತ್ತಾರೆ. ಇವರ ಅಪ್ರತಿಮ ಸಾಧನೆಯನ್ನು ಮೆಚ್ಚಿ ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಚಾಂದ್ ರವರನ್ನು ಗೌರವಿಸಿತು. ಅಂದರೆ ಅರ್ಜುನ ಪ್ರಶಸ್ತಿಯನ್ನು ಉತ್ತಮ ಕ್ರೀಡಾಪಟುಗಳಿಗೆ ನೀಡುವಂಥ ಪ್ರಶಸ್ತಿ, ಹೌದಲ್ವಾ? ಅಂಥ ಒಂದು ಪ್ರಶಸ್ತಿಯನ್ನು ಕೂಡ ಯಾರು? ಇವರು ಸಿರಿ ಚಾಂದ್ ರಾಮ್ ಅವರು ಪಡ್ಕೊಂಡಿದ್ದಾರೆ. ಯಾವ ಕ್ರೀಡೆಯಲ್ಲಿ? ನಡಿಗೆ ಸ್ಪರ್ಧೆಯಲ್ಲಿ. ನೆಕ್ಸ್ಟು ಅಲ್ಲ, ನೆಕ್ಸ್ಟ್ ಬೇರೆ ಇರೋದು, ನೀನು ಓದಮ್ಮ. ರಾಷ್ಟ್ರೀಯ ನಡಿಗೆ ಕ್ರೀಡಾಪಟು ಗುರ್ಮಿತ್ ಸಿಂಗ್. ಇವರು 18ನೇ ಡುಬ್ಲಿನ್ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಪ್ರಿಕ್ಸ್ ಐರ್ಲೆಂಡ್ನಲ್ಲಿ ನಡೆದ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನವನ್ನು 1:22:7 ಸೆಕೆಂಡ್ನಲ್ಲಿ ದೂರವನ್ನು ಕ್ರಮಿಸಿದರು. ಲಂಡನ್ ಒಲಿಂಪಿಕ್ಸ್ ಅಂದರೆ 20 ಕಿಲೋಮೀಟರನ್ನು 1 ಗಂಟೆ 22 ನಿಮಿಷ 7 ಸೆಕೆಂಡಿನಲ್ಲಿ ಆ ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರು. ಲಂಡನ್ ಒಲಿಂಪಿಕ್ಸ್ ನಡಿಗೆ ಎ ಅರ್ಹತಾ ಮಟ್ಟವನ್ನು ಯಶಸ್ವಿಯಾಗಿ ತಲುಪಿದ ಗುರ್ಮಿತ್ ಸಿಂಗ್ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನವನ್ನು ಪಡೆದು ಲಂಡನ್ ಒಲಿಂಪಿಕ್ಸ್ಗೆ ಆಯ್ಕೆಯಾದರು. ರಾಷ್ಟ್ರೀಯ ನಡಿಗೆಯ ದಾಖಲೆ ಇರುವ ಹೆಸರಿನಲ್ಲಿದೆ. ಇವರು ಮಾನಸಿಕ ಸದೃಢತೆಗಾಗಿ ಯೋಗಾಭ್ಯಾಸವನ್ನು ಮಾಡುತ್ತಾರೆ. ಅಂದರೆ ತನ್ನ ಮನಸ್ಸನ್ನು ಏಕಾಗ್ರತೆಗೊಳಿಸೋಕ್ಕೋಸ್ಕರ ಪ್ರತಿನಿತ್ಯ ಅವ್ರು ಏನು ಮಾಡ್ತಾರೆ? ಯೋಗವನ್ನು ಮಾಡ್ತಾರೆ, ಧ್ಯಾನವನ್ನು ಕೂಡ ಅವರು ಮಾಡ್ತಾರೆ. ಅಂತಾರಾಷ್ಟ್ರೀಯ ನಡಿಗೆ ಆಟಗಾರರು ಅಂದರೆ ಇಷ್ಟದಂಗೆ ಕೇಳಿದ್ದು ರಾಷ್ಟ್ರೀಯ ನಡಿಗೆ ಕ್ರೀಡಾಪಟುಗಳು. ಈಗ ಹೇಳುವಂಥದ್ದು ಯಾವುದು? ಅಂತಾರಾಷ್ಟ್ರೀಯ ನಡಿಗೆ ಆಟಗಾರರು. ನೆಕ್ಸ್ಟ್ ಯಾರು ಓದ್ತೀರಾ? ಸ್ಫೂರ್ತಿ ಅವಳು ಯಾರು? ಸೃಷ್ಟಿ ಓದು. ಜೆರೆಡಾ ಟ್ಯಾಲೆಂಟ್ 17/10/1984 ಆಸ್ಟ್ರೇಲಿಯಾದ ಬಲಾಟ್ ಎಂಬಲ್ಲಿ ಜನಿಸಿದರು. ಟ್ಯಾಲೆಂಟ್ 2008ರಲ್ಲಿ ಜಿಪ್ಪಿಂಗ್ ಒಲಿಂಪಿಕ್ನಲ್ಲಿ 20 ಕಿಲೋ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಒಲಿಂಪಿಕ್ ಕಂಚಿನ ಪದಕವನ್ನು ಗಳಿಸಿದರು. ಅವರು ಒಂದು ವಾರದ ನಂತರ 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನು ಗಳಿಸಿದರು.
ಜರೇಡಾ ಟ್ಯಾಲೆಂಟ್ ನಂತರ ಒಂದೇ ಒಲಿಂಪಿಕ್ಸ್ನಲ್ಲಿ ಮೇಲಾಟಗಳ ಸ್ಪರ್ಧೆಯಲ್ಲಿ 2 ಪದಕಗಳನ್ನು 1972ರ ನಂತರ ಗಳಿಸಿದ ಮೊದಲ ಆಸ್ಟ್ರೇಲಿಯಾ ವ್ಯಕ್ತಿಯಾಗಿ ಹೊರಹೊಮ್ಮಿದರು. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 20 ಕಿಲೋಮೀಟರ್ ಮತ್ತು 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಯಾವುದೇ ಪದಕವನ್ನು ಗಳಿಸದೆ 6ನೇ ಮತ್ತು 7ನೇ ಸ್ಥಾನಕ್ಕೆ ಇಳಿದರು. ಬೀರೇಶ ಓದಪ್ಪ ನೆಕ್ಸ್ಟ್. ಜೇಮ್ಸ್ ಸೆವಿಲ್ಲಿ ಅಥೆನ್ಸ್ ಒಲಿಂಪಿಕ್ನಲ್ಲಿ ಕಂಚಿನ ಪದಕವನ್ನು ಗಳಿಸಿದ ಮತ್ತು ಜಗತ್ತಿನ ನಂಬರ್ 1 ಮಹಿಳಾ ಮ್ಯಾರಥಾನ್ ನಡಿಗೆ ಕ್ರೀಡಾಪಟು. ಮ್ಯಾಂಚೆಸ್ಟರ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆ ಗೆದ್ದುಕೊಂಡರು. ಸಿಡ್ನಿ ಒಲಿಂಪಿಕ್ನಲ್ಲಿ ಅನರ್ಹಗೊಂಡ ನಂತರ ಇದು ಅವರಿಗೆ ಪ್ರಮುಖ ಕ್ರೀಡಾಕೂಟವಾಗಿತ್ತು. ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ 11ನೇ ಸ್ಥಾನ ಗಳಿಸುವುದರೊಂದಿಗೆ 3 ವರ್ಷದಲ್ಲಿ ತನ್ನ ನಡಿಗೆಯ ವೇಗದ ಸಮಯವನ್ನು ಉತ್ತಮಪಡಿಸಿಕೊಂಡರು. ಜೇನ್ ಆಸ್ಟ್ರೇಲಿಯನ್ ಅಂತಾರಾಷ್ಟ್ರೀಯ ಮಹಿಳಾ ನಡಿಗೆ ಸ್ಪರ್ಧೆಯಲ್ಲಿ ವೇಗದ ಸಮಯವನ್ನು ದಾಖಲೆ ಮಾಡಿದ್ದಾರೆ ಹಾಗೂ ವಿಶ್ವ ನಡಿಗೆ ಕಪ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನದೊಂದಿಗೆ ತನ್ನ ಆಸ್ಟ್ರೇಲಿಯನ್ ಸಮಯದ ದಾಖಲೆಯನ್ನು ಮುರಿದಿದ್ದಾರೆ. ಅವರ ಗುರಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 3ನೇ ಬಂಗಾರದ ಪದಕವನ್ನು 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪಡೆಯುವುದಾಗಿತ್ತು. ಅವರು 12 ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮತ್ತು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಂಗಾರದ ಪದಕ, ವರ್ಲ್ಡ್ ಚಾಂಪಿಯನ್ನಲ್ಲಿ ಆಸ್ಟ್ರೇಲಿಯಾವನ್ನು ಪ್ರತಿನಿಧಿಸಿದ್ದಾರೆ. ವರ್ಲ್ಡ್ ಕಪ್ ಮತ್ತು ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಹಾಗೂ ಕೆರ್ರಿ ಸಕ್ಸೀಬ್ ಜುವಾನಾ 20 ಕಿಲೋಮೀಟರ್ ಆಸ್ಟ್ರೇಲಿಯನ್ ದಾಖಲೆಯನ್ನು ಮುರಿದು ಜರ್ಮನಿಯಲ್ಲಿ ಜರುಗಿದ ಕ್ರೀಡಾಕೂಟದಲ್ಲಿ ಜೇನ್ ಹೊಸ ಆಸ್ಟ್ರೇಲಿಯನ್ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಪ್ರಾಯೋಗಿಕ ಅಧ್ಯಾಯ 9 ನಡಿಗೆ ಸ್ಪರ್ಧೆ. ಈ ಮೇಲಾಟದ ಅಧ್ಯಾಯದಲ್ಲಿ ಕೆಳಕಂಡ ಕೌಶಲ್ಯಗಳನ್ನು ಕಲಿಯುತ್ತೇವೆ. ಕೈಗಳ ಚಲನೆ, ನಡಿಗೆಯ ತಂತ್ರಗಳು, ಕಾಲುಗಳ ಮತ್ತು ಪಾದಗಳ ಚಲನೆ. ನಡಿಗೆಯಲ್ಲಿ ಕೈಗಳ ಕ್ರಮ, ಕಾಲುಗಳ ಮತ್ತು ಪಾದಗಳ ಚಲನೆ ಮುಖ್ಯವಾಗಿರುವುದರಿಂದ ಅವುಗಳನ್ನು ಇಲ್ಲಿ ಅವಲೋಕಿಸೋಣ. ನಡಿಗೆಯ ತಂತ್ರಗಳು. ಕೈಗಳ ಚಲನೆ. ಮೊಣಕೈಗಳನ್ನು 90 ಡಿಗ್ರಿ ಮಡಿಚಿರಬೇಕು. ಮೊಣಕೈ ಮತ್ತು ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳದೆ ಸ್ವಲ್ಪ ಸಡಿಲವಾಗಿ ಮಡಿಚಿರಬೇಕು. ಪ್ರತಿ ಹೆಜ್ಜೆಗೂ ವಿರುದ್ಧವಾದ ಕೈ ಮುಂದಿರಬೇಕು. ಮೊಣಕೈಗಳ ದೇಹದ ಹತ್ತಿರ ಇರಬೇಕು. ಕೈಗಳು ದೇಹಕ್ಕೆ ಅಡ್ಡವಾಗಿ ತೂಗಬಾರದು. ಕೈಗಳು ಮುಂದೆ ಬಂದಾಗ ಭುಜಕ್ಕಿಂತ ಮೇಲೆ ಹೋಗಬಾರದು. ತಡೆ, ಇವು ನಡಿಗೆಯ ತಂತ್ರಗಳು ಹೌದಲ್ವಾ? ಕೈಗಳ ಚಲನೆ. ಕೈಗಳು ಯಾವ ಥರ ಇರಬೇಕು? ಮೊಣಕೈಗಳು 90 ಡಿಗ್ರಿ ಈ ಪೊಸಿಷನಲ್ಲಿ ಇರಬೇಕು ಹೌದಲ್ವಾ? ನಾವು ನಿಮಗೆ ಕೈ ಹತ್ರ ಅಂತ ಹೇಳಿದಾಗ ಹಿಂಗೆ ಕೈ ಎತ್ತುತ್ತೀರ ಹೌದಲ್ವಾ? ಸ್ಟ್ರೈಟಾಗಿ ಕೈ ಎತ್ತಬೇಕು ಹೌದಲ್ವಾ? ನೀವೇನಾರು ಪ್ರತಿಜ್ಞೆಯನ್ನು ಹೇಳುವಾಗ ಹಿಂಗೆ ಹಿಡ್ಕೊಂತಿರಲಿಲ್ಲ, ಇನ್ನೊಬ್ರು ಭುಜ ಮೇಲೆ ಹಿಂಗೆ ಹಾಕ್ತೀರ ಹೌದಲ್ವಾ? ಸ್ಟ್ರೈಟ್, ಇದು ಸರಳ ರೇಖೆ ಥರ ಬರುತ್ತೆ ಹೌದಲ್ವಾ? ಅವ್ರು ಹೇಳೋದೇನು 90 ಡಿಗ್ರಿ ಈ ಪೊಸಿಷನ್, ಎಲ್ ಶೇಪು ಹೌದಲ್ವಾ? ಆ ಥರ ಬರಬೇಕು. ಆಮೇಲೆ ನೆಕ್ಸ್ಟ್ 2ನೇ ಪಾಯಿಂಟ್ ಏನೈತದು? ಮೊಣಕೈ ಮತ್ತು ಕೈಗಳ ಗಟ್ಟಿಯಾಗಿ ಹಿಡಿದುಕೊಳ್ಳದೆ ಸ್ವಲ್ಪ ಸಡಿಲ ಮಡಚಿರಬೇಕು ಹೌದಲ್ವಾ? ಮೊಣಕೈ ಮುಷ್ಟಿ ಬಿಗಿಯಾಗಿ ಹಿಡ್ಕೊಂಡು ಓಡಾಡಬಾರ್ದು. ಸಹಜವಾಗಿ ಕೈ ಬರುತ್ತಲ್ಲ ಆ ಥರ ಮೂಮೆಂಟ್ ಮಾಡಬೇಕು. ಮೊಣಕಾಲನ್ನು ಕೂಡ ಹಿಂಗೆ ಶಟ್ಕೊಂಡು ಇಡಬಾರ್ದು. ಏನಾಗಬೇಕು? ಫ್ರೀ ಆಗಿಬಿಟ್ಟು ಈ ಥರ ವಾಕನ್ನು ಮಾಡ್ತಾ ಹೋಗ್ಬೇಕು ಅಷ್ಟೇ. ಆದರೆ ಮೊಣಕಾಲನ್ನು ಮಡಚಬಾರ್ದು, ಕೈಯನ್ನು ಮಾತ್ರ ಮಡಚಬೇಕು. ಇನ್ನು 3ನೇ ಪಾಯಿಂಟ್ ಏನು? ಪ್ರತಿ ಹೆಜ್ಜೆಗೂ ವಿರುದ್ಧ ಕೈಗಳ ಮುಂದಿರಬೇಕು. ನಾವು ಮಾರ್ಚ್ ಪಾಸ್ಟ್ ಮಾಡುವಾಗ ಅಥವಾ ವಾಕ್ ಮಾಡುವಾಗ, ಸಹಜವಾಗಿ ನಡೆಯುವಾಗ ಎಡಗಾಲಿಗೆ ಬಲಗೈ ಬರುತ್ತೆ, ಬಲಗಾಲಿಗೆ ಎಡಗೈ ಬರುತ್ತೆ. ಎಡಗಾಲಿಗೆ ಎಡಗೈ ಬರುತ್ತಾ, ಬಲಗಾಲಿಗೆ ಬಲಗೈ ಬರುತ್ತಾ? ಅದರ ವಿರುದ್ಧ ದಿಕ್ಕುಗಳಲ್ಲೇ ಬರ್ತಾ ಹೋಗುತ್ತೆ. ಅದನ್ನು ವಾಕ್ ಅಂತ ಕರೀತಾರೆ. ನೆಕ್ಸ್ಟ್ ಏನು? ಕೈಗಳು ದೇಹಕ್ಕೆ ಅಡ್ಡವಾಗಿ ತೂಗಬಾರದು. ನಾವು ಏರೋಬಿಕ್ಸ್ ಎಕ್ಸಸೈಸ್ ಮಾಡುವಾಗ ಹಿಂಗೆ ಬರುತ್ತೆ ಕೈ, ನೋಡಿದ್ದೀರಾ? ಹಾಂ, ಹಿಂಗೆ ಅಡ್ಡ ಬರುತ್ತೆ ನೋಡಿದ್ರೇನೋ? ಹಂಗೆ ವಾಕ್ ಮಾಡುವಾಗ ಅಥವಾ ವಾಕ್ ರೇಸ್ ಮಾಡುವಾಗ ಕೈಗಳು ನೇರವಾಗಿ ಬರಬೇಕೆ ವಿನಃ ಹಿಂಗೆ ಅಡ್ಡ ಬರಬಾರ್ದು. ಇನ್ನೊಂದು, ಕೈಗಳು ಮುಂದೆ ಬಂದಾಗ ಭುಜಕ್ಕಿಂತ ಮೇಲೆ ಹೋಗಬಾರ್ದು. ನಾವು ಮಾರ್ಚ್ ಪಾಸ್ಟ್ ಮಾಡುವಾಗ ಇಷ್ಟೇ ಬರುತ್ತೆ ಕೈ, ನೋಡಿದ್ದೀರಾ? ಹಾಂ, ಹಿಂಗೆ ಬಂದು ತಲೆ ಮೇಲೆ ಹೋಗ್ತಾವೆ, ಕೆಲವು ಹಿಂಗೆ ಹೋಗ್ತವೆ. ಆ ಥರ ಆಗಬಾರ್ದು. ನೆಕ್ಸ್ಟ್ ಓದಮ್ಮ. ನಡಿಗೆಯಲ್ಲಿ ಕೈಗಳ ಚಲನೆ. ಆಯ್ತಲ್ಲ,
ಕಾಲುಗಳ ಮತ್ತು ಪಾದಗಳ ಚಲನೆ. ಒಂದೊಂದು ಪುಸ್ತಕದಲ್ಲಿ ಬೇರೆ ಬೇರೆ ಐತಿ. ಓದು. ಕಾಲುಗಳ ಮತ್ತು ಪಾದಗಳ ಚಲನೆ. ಹಿಂದಿನ ಕಾಲು ಮುಂದೆ ಇಡುವುದಕ್ಕಿಂತ ಮೊದಲು ಮುಂದಿನ ಕಾಲು ಒಂದು ಕ್ಷಣವಾದರೂ ನೆಲದ ಸಂಪರ್ಕ ಹೊಂದಿರಬೇಕು. ಹಿಂದಿನ ಕಾಲು ಎತ್ತಿ ಇಡುವಾಗ ಇಮ್ಮಡಿ ಮೇಲೆ ಭಾರವನ್ನು ಹಾಕಬೇಕು. ನಂತರ ದೇಹದ ಭಾರವನ್ನು ಪಾದದ ಮುಂಭಾಗಕ್ಕೆ ವರ್ಗಾಯಿಸಬೇಕು. ಮುಂದಿನ ಪಾದವನ್ನು ನೆಲಕ್ಕೆ ಊರಿದ ನಂತರ ಹಿಂದಿನ ಪಾದವನ್ನು ನೆಲದಿಂದ ಎತ್ತಬೇಕು. ನೆಲದ ಸಂಪರ್ಕ ಕಳೆದುಕೊಳ್ಳದಂತೆ ಹೆಜ್ಜೆಯನ್ನು ಮುಂದಕ್ಕೆ ಇಡುವಾಗ ಹಿಂದಿನ ಮೊಣಕಾಲು ನೇರವಾಗಿರಬೇಕು. ಅಂದರೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ನೋಡಲ್ಲಿ, ಹೌದಲ್ವಾ? ಕಾಲನ್ನು ಯಾವ ಥರ ಇಟ್ಟಿದ್ದಾರೆ, ಇಮ್ಡಿಯನ್ನು ಯಾವ ಥರ ಊರಿದ್ದಾರೆ, ಮುಂದ್ಗಡೆ ಕಾಲು ಎತ್ತಿದ್ದಾರೆ. ನೆಕ್ಸ್ಟು ಪೂರ್ತಿ ಪಾದ ಊರಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಲಗಾಲು ಇಮ್ಡಿ, ಎಡಗಾಲು ತುದಿ, 3 ಚಿತ್ರಗಳನ್ನು ಕೊಟ್ಟಿದ್ದಾರಲ್ವಾ? ಆ ರೀತಿಯಾಗಿ ವಾಕನ್ನು ಮಾಡಬೇಕು. ನಡಿಗೆ ಪ್ರಾರಂಭವಾದಾಗ ನಿಧಾನವಾಗಿ ಕಾಲುಗಳ ಚಲನೆ ಪ್ರಾರಂಭ ಮಾಡಿ ನಂತರ ವೇಗವನ್ನು ಹೆಚ್ಚಿಸಿಕೊಳ್ಳಬೇಕು. ಹಿಂದಿನ ಮತ್ತು ಮುಂದಿನ ಕಾಲಿನ ಮೇಲೆ ದೇಹದ ಭಾರವನ್ನು ಸಮನಾಗಿ ಹಾಕಬೇಕು. ಕುಂಟಬಾರದು. ಅದಲ್ವಾ? ಹಿಂದಿನ ಕಾಲನ್ನು ನಾವು 2 ಕಾಲನ್ನು ವಾಕ್ ಮಾಡುವಾಗ ಎಷ್ಟು 2 ಕಾಲಿಗೂ ಕೂಡ ಸಮವಾಗಿ ಭಾರವನ್ನು ಹಾಕಬೇಕಾಗುತ್ತೆ. ಒಂದು ಕಾಲಿಗೆ ಭಾರ ಜಾಸ್ತಿ ಹಾಕೋದು, ಒಂದು ಕಾಲಿಗೆ ಕಡಿಮೆ ಭಾರವನ್ನು ಹಾಕಿದ್ರೆ ಏನಾಗುತ್ತೆ, ಮುಂದೆ ನಮಗೆ ಕಾಲುಗಳ ಮೇಲೆ ದುಷ್ಟ ಪರಿಣಾಮ ಬೀರಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ನಿಮಗೆ ನಡಿಗೆ ಸ್ಪರ್ಧೆಯ ಪಾಠ